ಪಟ್ಟಣ ಹಾಗೂ ಹಾಸನ ರಾಜ್ಯ ಹೆದ್ದಾರಿಯಲ್ಲಿ ಕಲ್ಲು ಗಣಿಗಾರಿಕೆಯಿಂದ ಜಲ್ಲಿಕಲ್ಲು ಸಾಗಿಸುವ ಲಾರಿಗಳ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಲಾರಿಗಳಲ್ಲಿ ನಿಗದಿತ ಭಾರಕ್ಕಿಂತ ಹೆಚ್ಚು ಜಲ್ಲಿಕಲ್ಲುಗಳನ್ನು ತುಂಬಿಕೊಂಡು ಸಂಚರಿಸೋದ್ರಿಂದ ರಸ್ತೆಯಲ್ಲಿ ಕಲ್ಲುಗಳು ಚೆಲ್ತಾ ಇದ್ದು ಬೈಕ್ ಮತ್ತು ಕಾರು ಸವಾರರಿಗೆ ಅಪಾಯ ಎದುರಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಮಗೆ ಭಾರಿ ಪ್ರಾಬ್ಲಮ್ ಆಯ್ತದೆ. ಹಾಲು ಹಾಕೋರು ಪ್ರಾಬ್ಲಮ್ ಆಯ್ತದೆ. ರೈತರುಗಳು ತಿರುಗಾಡೋದು ಜಾಸ್ತಿ ಇಲ್ಲಿ. ಇದು ಮೂಲೆ ಕ್ರಾಸ್. ಇದು ರೈತರುಗಳಿಗೆ ಮತ್ತೆ ಹೊಲದಾಗ ಮನೆ ತಿರುಗಾಡೋರಿಗೆ ಎಲ್ಲರಿಗೂ ಭಾರಿ ಹಿಂಸೆ ಆಯ್ತೈತೆ. ಆಮೇಲೆ ಇದು ಏನಂದ್ರೆ ಇದ್ರಲ್ಲಿ ಈ ಜಲ್ಲಿಗಳೆಲ್ಲ ನೋಡಿಲಿ, ರೋಡೆಲ್ಲ ಬಿದ್ದೈತೆ ನೋಡಿ ಪೂರ್ತಿಯ. ಇದು ಕ್ರಾಸು, ರೋಡೆಲ್ಲ ಬಿದ್ದೈತೆ. ಬೈಕ್ಗಳು ತಿರುಗಾಡಕ್ ಅಲ್ಲ. ವಾರಕ್ಕೊಂದು ಆಕ್ಸಿಡೆಂಟ್ ಆಯ್ತವೆ. ಒಬ್ಬ ಕೈ ಮುಕ್ಕೋತಾನೆ, ಒಬ್ಬ ಕಾಲು ಮುಕ್ಕೋತಾನೆ, ಒಬ್ಬ ಸ್ಪಾಟ್ ಆಗವನೆ. ವಾರ ಒಂದೊಂದು ಸ್ಪಾಟ್ ಆಯ್ತವ್ರೆ ಇಲ್ಲಿ. ಇದು ನಮಗೆ ಮಾನಸಿಕ ಭಾರಿ ಹಿಂಸೆ ಆಯ್ತದೆ. ಇದು ಇವರು ಗಣಿಗಾರಿಕೆಯಿಂದ ಏನ್ ಮಾಡ್ತಾರೋ ಅದು ಗೊತ್ತಿಲ್ಲ. ಅದು ನಮಗೆ ಟೋಟಲಿಗೆ ನಮ್ಗೆ ಇದು ಮಾನಸಿಕ ಹಿಂಸೆ ಪಡ್ತಾ. ಇದು ರೈತರುಗಳು ಸಾಯ್ತಾವ್ರೆ. ಮಕ್ಳು ವಯಸ್ಸಾದವ್ರು ಬರ್ತಾರೆ, ಮಕ್ಳು ಇರ್ತವೆ, ಗಂಟೆ ಹೆಂಡತಿ ಇರ್ತಾರೆ, ಮಕ್ಳು ಇರ್ತಾರೆ. ಹೆಚ್ಚು ಕಮ್ಮಿ ಆದ್ರೆ ಮಕ್ಕಳಿಗೆ ಹೆಡ್ಡಿಗೆಯಲ್ಲಿ ಯಾರು ಬರೋದಿಲ್ಲ. ಇವಾಗ ನಮ್ಗೆ ಪ್ರಾಬ್ಲಮ್ ಜಾಸ್ತಿ ಆಯ್ತದೆ. ಕ್ಲಾಸಲ್ಲಿ ಮೂಲೆಯಲ್ಲಿ ಸಮಸ್ಯೆಗಳು ಬಗೆಹರಿಸ್ಕೊಳ್ಬೇಕು ಅಷ್ಟೇ. ನಮ್ಗೆ ಅಧಿಕಾರಿಗಳಿಗೆ ಇನ್ನೊಂದು ಅದನ್ನು ಹೇಳ್ತೀನಿ ಬಾಯ್ಬಿಟ್ಟು, ಏನಾದ್ರು ಇಲ್ಲಿ ಸಮಸ್ಯೆಗಳು ಇರ್ತೀರೋ ಮತ್ತೆ ಆಯ್ತು ಅಂದ್ರೆ ನಾವು ಯಾವುದೇ ನಾವು ಇದೇ ರೀತಿಯ ನಾವು ಇದು ಮಾಡ್ಬೇಕಾಗುತ್ತೆ. ರೋಡ್ ತಡೆ ಮಾಡ್ಬೇಕು. ಸಾಯರ್ ಜಾಸ್ತಿ ಆಗ್ಬಿಟ್ಟವ್ರು ಇಲ್ಲಿ. ನಮ್ಗೆ ನಮಗೆ ಭಯ ಹೆದರಿಕೆ ಜಾಸ್ತಿ ಆಯ್ತೈತಿ ಇಲ್ಲಿ. ನಮ್ಗೆ ಆಯ್ತಲ್ಲ, ಇಲ್ಲಿ ತಿರ್ಗಾಡಕ್ ಆಯ್ತಲ್ಲ, ಆಯ್ತಾ? ನಾವು ಮಾನಸಿಕ ಹಿಂಸೆ ಪಡ್ತಾ ಇದೀವಿ. ಈ ರಸ್ತೆಯಲ್ಲಿ ಸಂಭವಿಸಿದ ಅಪಘಾತಗಳಲ್ಲಿ ಹಲವರು ಗಾಯಗೊಂಡಿದ್ದು ಇತ್ತೀಚೆಗೆ ಓರ್ವರು ಮೃತಪಟ್ಟಿರುವುದರಿಂದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಈ ದೇವಿನಗರ ಗ್ರಾಮದ ಏಡಿ ಕ್ರಾಸಲ್ಲಿ ಸಾರ್ವಜನಿಕ ಸುತ್ತಿದ್ದು ಆದರೂ ಯಾರೂ ಇದಕ್ಕೆ ಗಮನ ಹರಿಸ್ತಾ ಇಲ್ಲ. ಈ ರಸ್ತೆಯಲ್ಲಿ ಜಲ್ಲಿ ಮಳ್ಳು ಎಷ್ಟು ಹೆಸರುಗಳನ್ನು ಏನು ಇವರು ಉತ್ಪಾದನೆ ಮಾಡ್ತಾ ಇದ್ದಾರೋ ಅಕ್ರಮವಾಗಿ ಮಾಡ್ತಾ ಇದ್ದಾರೆ. ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಏನೂ ಜವಾಬ್ದಾರಿ ತಗೋತಾ ಇಲ್ಲ. ಆದರೂ ನಮ್ಗೆ ಏನಂತ ಹೋರಾಟ ಅಂತ ಹೇಳಿದ್ರೆ, ಈ ದೇವಿನಗರ ಕ್ರಾಸಲ್ಲಿ ಜಲ್ಲಿ ಎಲ್ಲ ಬಿದ್ದು ಎಲ್ಲ ರೈತರುಗಳು ಬೈಕುಗಳು ಈ ರೈತರುಗಳು ಎಲ್ಲ ಹೊಲಿಗೆ ಜಮೀನಿಗೆಲ್ಲ ಹೋಯ್ತಾರೆ. ಅಲ್ಲೇ ಬಿದ್ದು ತೊಡೆ ಕೈ ಕಾಲೆಲ್ಲ ಮುಟ್ಕೊಂಡು ಅಲ್ಲೇ ಬಿದ್ದಿದ್ದಾರೆ. ಎಲ್ಲ ಯಾರು ಅಧಿಕಾರಿಗಳು ಗಮನಿಸ್ತಾ ಇಲ್ಲ. ಆದರೂ ಇದು ನಮ್ಮ ಹೋರಾಟ. ಇದು ಅಧಿಕಾರಿಗಳು ಬಂದಿಕ್ಕೆ ಬಗೆಹರಿಸಲಿಲ್ಲ ಅಂದರೆ ಈ ಸ್ಪಾಟಲ್ಲಿ ಬಂದು ಏನು ಅಧಿಕಾರಿಗಳು ಬಂದು ಹೋರಾಟ ನಾವು ಈ ಅಧಿಕಾರಿಗಳು ಈ ಸ್ಪಾಟಲ್ಲಿ ಬಂದು ಏನಿದು ಮಾದರ್ ಮಾಡಬೇಕು. ಮತ್ತು ಈ ಕ್ರಷರ್ಗಳು ಏನು ಅಕ್ರಮವಾಗಿ ಮಾಡ್ತಾ ಇದ್ದಾರೋ ಏನಕ್ಕೆ ದಾಖಲಾತಿಗಳು ಏನೂ ಇಲ್ಲ ಇದಕ್ಕೆ ಅಂತ ಈ ಜವಾಬ್ದಾರಿ ಅಧಿಕಾರಿಗಳೇ ಹೊಣೆ. ಏನಾದ್ರು ಹೆಚ್ಚು ಕಡಿಮೆ ಅನಾಹುತ ಆದರೆ ಈ ಅಧಿಕಾರಿಗಳೇ ಹೊಣೆ ಅಂತ ನಾನು ಹೇಳ್ತಾ ನನ್ನ ಈ ಹೋರಾಟ ಈ ಅಧಿಕಾರಿಗಳು ಈ ಸ್ಪಾಟಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡೋದಂತ ನಮ್ಮ ಹೋರಾಟ ನಿಲ್ಲಿಸಲ್ಲ. ನಮ್ಮ ಹೋರಾಟ ಇದ್ದೇ ಇರ್ತದೆ. ಗೋರ್ಹಳ್ಳಿ, ಸೂರ್ಗಳ್ಳಿ ಹಾಗೂ ಕರಡಿಪುರ ಗ್ರಾಮದವರು ಇಂದು ಬೆಳಗ್ಗೆ ಲಾರಿಗಳನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಕ್ರಷರ್ ಏನು ಮಾಡಿದಾರೋ, ಸವಾರಿ ಲೋಡ್ ಹಾಯ್ಕ ಬಂದು ಈ ಜಲ್ಲಿಯನ್ನು ರೋಡ್ಗೆ ಸುರ್ಕೊಂಡು ಜನ ಬೈಕಲ್ಲಿ ಓಡಾಡುವಾಗ ಸಿಕ್ಕಾಗಿ ಕೈಯೇ ಇಲ್ಲ, ಕಾಲೇ ಇಲ್ಲ, ಆ ರೀತಿ ನೋಡಿದ್ದಾರೆ. ಮರ್ಡ್ರೂ ಆಗಿದ್ದಾವೆ. ನಾವು ಯಾರೂ ಗಮನಕ್ಕೆ ತಗೊಂಡಿಲ್ಲ. ಈ ಬಗ್ಗೆಲಿ ನೀವು ಗಮನಕ್ಕೆ ತಗೋಬೇಕು ಅಂತ ನಾನು ಕಳೆಯಿಂದ ಸ್ಥಿರವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಮಹಾಸ್ವಾಮಿ ಮೇಲಧಿಕಾರಿಗಳು, ಸಚಿವರೇ ಇರ್ಬೋದು, ನಮ್ಮ ಪಿರಿಯಾಪಟ್ಟಣ ತಾಲೂಕು ಸಚಿವರೇ ಇರ್ಬೋದು, ಕ್ರಷರ್ ಮ್ಯಾನೇಜರ್ ಆಗಿರ್ಬೋದು, ಹಾಗೂ ಮೇಲಧಿಕಾರಿಗಳ ಈಗ ಏನು ನೀವು ಅವರಿಗೆ ಆರ್ಡರ್ ಕೊಟ್ಟಿದ್ದೀರೋ ಆ ಅಧಿಕಾರಿಗಳೇ ಆಗಿರ್ಬೋದು, ನೀವು ಈ ರೀತಿ ನಮಗೆ ಇದನ್ನು ಬಗೆಹರಿಸ್ಕೊಡ್ಬೇಕು. ದಿನಕ್ಕೊಬ್ಬೊಬ್ಬರು ಬೀಳ್ತಾವ್ರೆ ಮಹಾಸ್ವಾಮಿ, ದಿನಕ್ಕೊಬ್ಬರು ಬೀಳ್ತಾವ್ರೆ. ಕೈಯೇ ಇಲ್ಲ, ಕಾಲೇ ಇಲ್ಲ. ಮಾಡ್ರೆ ಆದರೂ ಇಲ್ಲೇ ಅಲ್ಲಿ ಬ್ಯಾರಿಕೇಡ್ ಮಾಡೋರೆ ನೋಡಿ ಸ್ವಾಮಿ, ಎಲ್ಲ ಬಗ್ಗೋಗೋದಲ್ಲಿ ಈ ರೀತಿ ಆಗಿ ಹೋಗಿದೆ. ನೀವು ಗಮನ ಹರಿಸ್ತಿಲ್ಲ ಅಂದರೆ ಇಲ್ಲಿ ಸಾವು ಅಂತೂ ಖಚಿತ. ಭಾರಿ ಕಷ್ಟದಿಂದ ತಿರುಗಾಡುವಂಥ ಸಮಯ. ನಾನು ಹಾಲು ತಗೊಂಡು ಹೋಗಬೇಕು. ನಾವು ಈ 30 ಮನೆ ಇದ್ದೀವಿ. ಎಲ್ಲ ಹಾಲು ತಗೊಂಡು ಗೊರಳಿಗೆ ಹೋಗಬೇಕು. ಎಲ್ಲ ಕಾಲು ಕೈ ಮುರ್ಕೋತಾವ್ರೆ, ಇಲ್ಲ ಹಾಲು ಕಾಲು ತೆಡಿಕೋತಾವ್ರೆ ನೋಡಿ. ಆಲ್ರೆಡಿ ಬೈಕು ಇಲ್ಲೇ ಬಿದ್ದಿದೆ. ನಾವು ಏನು ಹೇಳಿದ್ರು ನೀವು ಗಮನಕ್ಕೆ ತಗೋತಾ ಇಲ್ಲ. ಈಗ ಅದೇ ರೀತಿ ಈಗ ಇವರು ಗಾಡಿಗಳೆಲ್ಲ ಇಲ್ಲಿ ನಿಲ್ಲಿಸಿದ್ದೀವಿ. ತಾವು ಬಂದು ಪೊಲೀಸ್ ಅಧಿಕಾರಿಗಳೇ ಆಗಿರ್ಬೋದು, MLA ತಹಸೀಲ್ದಾರಿ ಆಗಿರ್ಬೋದು, KCಗಳೇ ಆಗಿರ್ಬೋದು, ನಮ್ಮ ಮೈಸೂರು ತಾಲೂಕು DC ಸಾಹೇಬ್ರೇ ಆಗಿರ್ಬೋದು, ನೀವೆಲ್ಲ ಗಮನಕ್ಕೆ ತಗೋಬೇಕು ಅಂತ ನಾನು ಕಳೆಯಿಂದ ನಾನು ಸ್ಥಳಗಳಿಂದ ನಿಮ್ಮ ಬೇಡ್ಕೊತಾ ಇದ್ದೀನಿ ಮಹಾಸ್ವಾಮಿಗಳೇ. ನಿಮ್ಮ ಹೆಸರು ಹೇಳಿ. GR ಶಂಕರ ಶೆಟ್ಟಿ, ಗೊರಳ್ಳಿ, ದೇವಿನಗರ.
ಕಾನೂನುಬದ್ಧವಾಗಿ ಕಲ್ಲು ಸಾಗಾಣಿಕೆ ಮಾಡಿದರೆ ಮಾತ್ರ ಅವಕಾಶ ನೀಡಬೇಕು. ಅತಿ ಭಾರ ತುಂಬಿಕೊಂಡು ಸಂಚರಿಸುವ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕಾನೂನು ಪಾಲನೆ ಮಾಡಬೇಕಾದ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗೊರಳಿ ಗ್ರಾಮದ ದೇವಿನಾರದ ಗೇಟ್ ಹತ್ರ ಏನು ಈ ಲಾರಿಗಳು ಟಿಪ್ಪರ್ಗಳು ಏನಿದ್ದಾರೆ ಇವರೆಲ್ಲ ಓವರ್ಲೋಡ್ ಹಾಕ್ಕೊಂಡು ನೆಟ್ಕಟ್ಟೋದಿಲ್ಲ ಮತ್ತು ಕಾನೂನನ್ನ ಯಾರೂ ಸಹ ಪಾಲಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಎಲ್ಲ ಗ್ರಾಮಸ್ಥರು ಸೇರಿ ಲಾರಿಗಳನ್ನು ತಡೆ ಹಿಡಿದು ಇಲ್ಲಿ ಎಲ್ಲನೂ ಸ್ಟಾಪ್ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ, ಇದಕ್ಕೆ ಯಾರು ಸಂಬಂಧಪಟ್ಟವ್ರೆ ಎಲ್ಲ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಿ ಇದೆಲ್ಲ ನೆನ್ನೆ ಮೊನ್ನೆಯಿಂದೆಲ್ಲ ಬಿದ್ದೆಲ್ಲ ಇದಕ್ಕೆ ಪ್ರಾಣ ಹಾನಿಯಾಗಿದೆ. ಹಾಗಾಗಿ ನಾವು ಪ್ರತಿಯೊಬ್ಬರ ಗಮನಕ್ಕೂ ಎಲ್ರಿಗೂ ಫೋನ್ ಮಾಡಿ ಯಾರು ಇವತ್ತು ನೋಡೋಣ ನಾಳೆ ನೋಡೋಣ ಹೇಳ್ತೀವಿ ಕರಿತೀವಿ ಮಾತಾಡ್ತೀವಿ ಅಂತಂದರೆ ಇದಕ್ಕೆ ಯಾರೂ ಸಹ ಒಬ್ಬರು ಸಹ ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ನಾವು ಗ್ರಾಮಸ್ಥರೆಲ್ಲ ಸೇರಿ ಲಾರಿಗಳನ್ನು ತಡೆ ಹಾಕಿದ್ವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ, ನಮಗೆ ಅವ್ರಿವ್ರು ಅನ್ನೋಂಗಿಲ್ಲ. ಇದು ತಹಸೀಲ್ದಾರ್ ಆಗಿರ್ಬೋದು, AC ಆಗಿರ್ಬೋದು, DC ಆಗಿರ್ಬೋದು, ಮತ್ತು ಇದಕ್ಕೆ ಸಂಬಂಧಪಟ್ಟ ಭೂವಿಜ್ಞಾನ ಗಣಿಗಾರಿಕೆಯ ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಲಿ ನೀವು ಇದ್ರ ಬಗ್ಗೆ ಕ್ರಮ ತಗೊಂಡು ಎಲ್ಲ ಕ್ಲಸ್ಟರ್ ಓನರ್ಗಳಿಗೂ ಎಲ್ಲ ಲಾರಿ ಓನರ್ಗಳಿಗೂ ದಯಮಾಡಿ ಮನವರಿಕೆ ಮಾಡಿ ನೀವು ಕಾನೂನು ಪ್ರಕಾರ ಏನಿದೆ ಅದರಂತೆ ನೀವು ಜಲ್ಲಿ ಆಗಲಿ ಸೈದಾಲಿ ಡೆಸ್ಟಾಲಿ ಹಾಕ್ಕೊಂಡು ನೀವು ಕಾನೂನು ಪ್ರಕಾರ ಮ್ಯಾಗಡಿಕೆಲ್ಲ ನಟ್ಕಟ್ಕೊಂಡು ಬರಬೇಕು ಅಂತ ಹೇಳಬೇಕು. ಹೇಳಲಿಲ್ಲ ಅಂತಂದರೆ ಇದು ನಮ್ಮ ಹೋರಾಟ ಈಗೇನು ಮಾಡ್ತಾಯಿದ್ದೀವಿ, ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಕ್ಲಸ್ಟರ್ಗಳಿಗೆ ಹೋಗಿ ನಾವು ಗಲಾಟೆ ಮಾಡಿ ಹೋರಾಟ ಮಾಡಿ ನಾವು ಇದನ್ನು ತಡೆ ಹಿಡಿತೀವಿ. ಅವೆಲ್ಲ ಆಗೋದು ಬೇಡ, ಕಾನೂನು ಕ್ರಮ ನಾವು ತಗೊಳ್ಳೋದು ಬೇಡ. ನಾವು ಗ್ರಾಮಸ್ಥರು ಈ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಮುಂದೆ ಏನಾಗಬೇಕು ಅದನ್ನ ನಾವು ಕಾನೂನು ಪ್ರಕಾರ ಮಾಡ್ತೀವಿ. ದಯಮಾಡಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಇವ್ರ ಬಗ್ಗೆ ಕಾನೂನು ಕ್ರಮ ತಗೊಂಡು ಇದಕ್ಕೆ ಏನು ಇಮಿಡಿಯೇಟ್ಲಿ ಈ ಜಾಗಕ್ಕೆ ಬರಬೇಕು. ಪ್ರಿಯಾಪಟ್ಟ ತಾಲೂಕು ಗೊರಳಿ ಗ್ರಾಮ, ದೇವಿನಗರ, ಕೆರೆಕೋಡಿ ಕ್ರಾಸ್. ರೈತ ಮುಖಂಡರಾದ ಸುಭಾನ್ ಪಾಷಾ, ಉಮೇಶ್, ಕರಡಿಪುರದ ದಲಿತ ಮುಖಂಡ ಶಿವಣ್ಣ, ಗೌರಹಳ್ಳಿಯ ಮೂರ್ತಿ, ವಸಂತ ಸೇರಿದಂತೆ ಹಲವು ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು.